ಚಾರ್ಜಸ್ ಪ್ರೇಮಿಗೆ ದಿನಾಂಕ ನಿಗದಿ ಮಾಡಿದ್ರು. 17 ಆರೋಪಿಗಳು ಕೂಡ ಕೋರ್ಟ್ ಹಾಜರಾಗಿದೆ. ಏನೆಲ್ಲ ಪ್ರೊಸೀಜರ್ ಆಗಿದೆ? ಅಲ್ಲ, ಏನಿಲ್ಲ. ಇದು ಕ್ರಿಮಿನಲ್ ಪ್ರಕರಣದಲ್ಲಿ ಇದೊಂದು ಪ್ರೋಸೆಸ್, ಪ್ರಕ್ರಿಯೆ ಅಂತ ಕರೀತಾರೆ, ಅದನ್ನು ಪ್ರೊಸೀಜರ್ ಅದು. ಸೊ ಇವತ್ತು ಎಲ್ಲ ಆರೋಪಿಗಳು, ಜೈಲಲ್ಲಿರುವಂಥ ಆರೋಪಿಗಳು ಮತ್ತೆ ಬೇಲಲ್ಲಿರುವಂಥ ಆರೋಪಿಗಳು ಹಾಜರಾಗಿದ್ರು. ಇವತ್ತು ನ್ಯಾಯಾಲಯ ಅಂದ್ರೆ ದೋಷಾರೋಪಣೆಯನ್ನು ಹೊರತಂದ್ರೆ ಚಾರ್ಜಸ್ ಅಂತ ಕರೀತಾರೆ. ಅಂದ್ರೆ ಪೊಲೀಸ್ನವರು ಏನು ಇದುವರೆಗೂ ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಹಾಕಿದ್ರಲ್ಲ, ಅದು ಎವಿಡೆನ್ಸ್ ಅಲ್ಲ. ಇವತ್ತು ಕೋರ್ಟ್ ಏನು ಚಾರ್ಜಸ್ ಅಂತ ಒಂದು ಫ್ರೇಮ್ ಮಾಡಿದೆ, ಅದು ದಟ್ ಈಸ್ ಕಾಲ್ಡ್ ಅಲಿಗೇಷನ್ಸ್, ಚಾರ್ಜಸ್. ಅದ್ರ ಮೇಲೆ ಇವಾಗ ಕೇಸು ವಿಚಾರಣೆ ಸ್ಟಾರ್ಟ್ ಆಗುತ್ತೆ. ಇವತ್ತು ದೋಷಾರೋಪಣೆಯನ್ನ ಹೊರಿಸಿದ್ದಾರೆ ಎಲ್ಲ ಆರೋಪಿಗಳ ಮೇಲೆ. ಇವತ್ತು ನೀವು ಈ ತರ ಒಂದು ನಿಮ್ಮ ಮೇಲೆ ಪ್ರಕರಣ ದರ್ಜ್ ಮಾಡಿದ್ದಾರೆ, ಈ ತರ ಸೆಕ್ಷನ್ಸ್ ಅಲ್ಲಿ ನೀವು ಅಪರಾಧ ಮಾಡಿದೀರಾ ಅಂತ ನಿಮ್ಮ ಮೇಲೆ ಇದು ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಅನ್ನೋದನ್ನ ದೋಷಾರೋಪಣೆಯನ್ನ ಬರೆದು ಇವತ್ತು ಜಡ್ಜ್ ಸಾಹೇಬರು ಓದಿದ್ದಾರೆ ಎಲ್ರಿಗೂ. ಅವರೆಲ್ಲರೂ ಸಹ ಆ ದೋಷಾರೋಪಣೆಯನ್ನು ನಿರಾಕರಿಸಿದ್ದಾರೆ. ಇಲ್ಲ, ಈ ಪ್ರಕರಣಕ್ಕೂ ನಮ್ಗೆ ಯಾವ್ದು ಸಂಬಂಧ ಇಲ್ಲ, ನಮ್ಮ ವಿಚಾರಣೆ ನಡೀಲಿ, ನಾವು ವಿಚಾರಣೆಯನ್ನ ತಗೊಳ್ಳೋಕೆ ಅಂದ್ರೆ ವಿಚಾರಣೆ ನಡೆಸಕ್ಕೆ ನಾವು ರೆಡಿ ಇದೀವಿ ಅಂತ ಈ ಆರೋಪಿಗಳೆಲ್ಲ ಉತ್ತರ ಕೊಟ್ಟಿದ್ದಾರೆ. 17 ಆರೋಪಿಗಳು ಕೂಡ ತಮ್ಮ ಮೇಲೆ ಹೌದೌದು, 17 ಆರೋಪಿಗಳು ಸಹ ಈ ಪ್ರಕರಣಕ್ಕೂ ನಮ್ಗೆ ಯಾವುದೇ ಸಂಬಂಧ ಇಲ್ಲ, ನಾವು ವಿಚಾರಣೆನ ಎದುರಿಸಕ್ಕೆ ಸಿದ್ಧರಿದ್ದೀವಿ, ನಾವು ವಿಚಾರಣೆ ಎದುರಿಸ್ತೀವಿ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದಾದ ಮೇಲೆ ಒಂದು ಡೇಟ್ ಟು ಫಿಕ್ಸ್ ಡೇಟ್ ಫಾರ್ ಅಂದ್ರೆ ವಿಚಾರಣೆ ಅಂದ್ರೆ ಸಾಕ್ಷಿಗಳ ವಿಚಾರಣೆಗೆ ಒಂದು ದಿನಾಂಕ ನಿಗದಿ ಆಗುತ್ತೆ. ಅದಕ್ಕಿಂತ ಮುಂಚೆ ಪ್ರಾಸಿಕ್ಯೂಷನ್ ಅವರು ಒಂದು ಲಿಸ್ಟ್ ಆಫ್ ವಿಟ್ನೆಸಸ್ ಕೊಡಬೇಕು. ಅಂದ್ರೆ ಈ ಪ್ರಕರಣದಲ್ಲಿ ಎಷ್ಟು ಜನ ಸಾಕ್ಷಿಗಳಿದ್ದಾರೆ, ನಾವು ಯಾರನ್ನ ಮೊದಲು ಎಕ್ಸಾಮಿನೇಷನ್ ಅಂದ್ರೆ ವಿಚಾರಣೆ ಮಾಡ್ತೀವಿ, ಯಾರನ್ನ ನಂತರ ಎಕ್ಸಾಮಿನೇಷನ್ ಮಾಡ್ತೀವಿ, ವಿಚಾರಣೆ ಮಾಡ್ತೀವಿ ಅಂತ ಪ್ರಾಸಿಕ್ಯೂಷನ್ ಅವರು ಕೋರ್ಟ್ಗೆ ಮತ್ತೆ ನಮಗೆ ಅದು ಅವ್ರದ್ದು ಮುಂಚಿತವಾಗಿ ನಮ್ಗೊಂದು ಅರ್ಜಿ ಕೊಡಬೇಕಾಗುತ್ತೆ, ಅವ್ರ ಲಿಸ್ಟ್ ಆಫ್ ವಿಟ್ನೆಸಸ್ ಅಂತ. ಆ ಆಧಾರದ ಮೇಲೆ ಕೋರ್ಟ್ ಇಂತಿಂಥ ದಿನಾಂಕ ಇಂಥ ಸಾಕ್ಷಿಗಳ ವಿಚಾರಣೆಗೆ ಅಂತ ಕೋರ್ಟ್ ದಿನಾಂಕ ನಿಗದಿ ಮಾಡುತ್ತೆ ಸರ್. ಆರೋಪಿಗಳನ್ನ ಮತ್ತೆ ಕೋರ್ಟ್ಗೆ ಹೌದು, ಆರೋಪಿಗಳ ಸಮ್ಮುಖದಲ್ಲೇ ವಿಚಾರಣೆ ನಡೀಬೇಕಾಗಿರೋದು. ಕೋರ್ಟ್ ಅದು ಮುಂದೆ ಅವ್ರನ್ನ ವಿಡಿಯೋ ಕಾನ್ಫರೆನ್ಸ್ ಅಲ್ಲೇ ಪ್ರೊಡ್ಯೂಸ್ ಮಾಡಿ ಹಾಜರುಪಡಿಸಿ ಅಂತ ಹೇಳ್ತಾರೋ, ಅಥವಾ ಇಲ್ಲಿ ಅವ್ರಿಗೆ ಖುದ್ದಾಗಿ ಅದನ್ನ ಅವ್ರನ್ನ ಕರ್ಕೊಂಡ್ ಬನ್ನಿ ಅಂತ ಕೋರ್ಟ್ ಆಮೇಲೆ ನಿರ್ಧಾರ ತಗೊಂಡು ಅದನ್ನ ಆರ್ಡರ್ ಮಾಡುತ್ತೆ ಸರ್. ಆರೋಪಿಗಳಿಗೆ ಮಾತನಾಡೋದಕ್ಕೆ ಅವಕಾಶ ಕೊಡುತ್ತೆ. ಹೌದು, ಆರೋಪಿಗಳು ಇಲ್ಲ, ನಾವು ಕೇಸ್ ವಿಚಾರದಲ್ಲಿ ಏನ್ ಬೇಕೋ ಅದನ್ನ ನಾವು ಡಿಸ್ಕಷನ್ ಮಾಡ್ಕೊಂಡಿದೀವಿ. ಇಲ್ಲಿ ನಾವು ಓಪನ್ ಅದನ್ನ ಕೇಸ್ ವಿಚಾರದಲ್ಲಿ ಮಾತಾಡ್ಕೊಂಡಿದೀವಿ. ನಮ್ಗೆ ಕೋರ್ಟ್ ಅದಕ್ಕೆ ಅವ್ರ ಜೊತೆ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಿತ್ತು. ಎಲ್ಲ ಆರೋಪಿಗಳು ವಕೀಲರು ಸಹ ಅವರವ್ರ ಜೊತೆಗೆ ಅವರವ್ರ ಆರೋಪಿಗಳ ಜೊತೆ ಮಾತುಕತೆ ಮಾಡಿದ್ದಾರೆ. ನವೆಂಬರ್ 10ಕ್ಕೆ ಮತ್ತೆ ಆರೋಪಿಗಳು ಹಾಜರಾಗಬೇಕಿರುತ್ತೆ. ಹೌದು, ಅದು ರೆಗ್ಯುಲರ್ ವಿಚಾರಣೆ ದಿನಾಂಕ ಇರೋದ್ರಿಂದ ಆರೋಪಿಗಳು ಅವತ್ತು ಹಾಜರಾಗಲೇಬೇಕಾಗುತ್ತೆ. ಅದು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಹಾಜರುಪಡಿಸ್ತಾರೋ ಅಥವಾ ಇಲ್ಲಿ ಖುದ್ದಾಗ ಅವ್ರನ್ನ ಕರ್ಕೊಂಡ್ ಬರ್ತಾರೋ ಅದನ್ನ ನೋಡಬೇಕಾಗುತ್ತೆ ಸರ್. ಇವತ್ತು ಅಕ್ಯೂಸ್ಡ್ ಚಾರ್ಜಸ್ ಫ್ರೇಮ್ ಮಾಡಲಿಕ್ಕೆ ಅಕ್ಯೂಸ್ಡ್ಸ್ ಅಲ್ಲೂ ಕೂಡ ಬಂದಿದೆ. 17 ಆರೋಪಿಗಳು ಕೋರ್ಟ್ ಹಾಲ್ನಲ್ಲಿ ಹಾಜರಿದ್ದರು. ಹೌದು ಅಲ್ಲ, ಇವತ್ತು ಆ್ಯಕ್ಚುಲಿ ನಾನು ಐ ಆಮ್ ಅಪಿಯರಿಂಗ್ ಫಾರ್ ಪವಿತ್ರ ಗೌಡ. ಏನು ನಿಮಗೆ ಗೊತ್ತಿದೆ, ಇದೇನಾಗಿದೆ, ಇವತ್ತು ಚಾರ್ಜ್ ಆಗಿದೆ. ಟ್ರಯಲ್ನ ಡೇಟ್ನ ಫಿಕ್ಸ್ ಮಾಡೋದಕ್ಕೆ ಅಂತ 10/11ಗೆ ಡೇಟ್ ಕೊಟ್ಟಿದ್ದಾರೆ. ಸೊ ಟ್ರಯಲ್ ಯಾವಾಗ ಫಿಕ್ಸ್ ಆಗುತ್ತೋ ನೋಡೋಣ. ಅದಾದಮೇಲೆ ಪ್ರತಿಯೊಂದು ಡೇಟಲ್ಲೂ ವಿಟ್ನೆಸ್ಗಳು ಬರ್ತಾರೆ, ಅದ್ರ ಪಾಡಿಗೆ ಕ್ರಾಸ್ ಎಕ್ಸಾಮಿನೇಷನ್ ನಡೀತಾ ಹೋಗುತ್ತೆ. ನನಗೇನಂದ್ರೆ ಇದೊಂಥರ ಈ ಕೇಸನ್ನ ಒಂಥರ ಸ್ಪೆಷಲ್ ಆಗಿ ಟ್ರೀಟ್ ಮಾಡಬಾರ್ದು. ಇದು ಎಲ್ಲ ಕೇಸ್ ಥರನೇ, ಇದು ಒಂದು ನಾರ್ಮಲ್ ಕೇಸ್ ಅಷ್ಟೇ. ಅದೇ ಥರನೇ, ಯಾಕಂದ್ರೆ ಇದೊಂದು ಒಂಥರ ಹೈಪ್ ಆಗಿ ಹೋಗೋದ್ರಿಂದ ಇದೊಂಥರ ಅದನ್ನ ಬೇರೆ ಥರನೇ ಒಂದು ತಗೊಂಡು ಇದೊಂಥರ ಸ್ಪೆಷಲ್ ಕೇಸಾಗಿ ಟ್ರೀಟ್ ಮಾಡಬಾರ್ದು ಅನ್ನೋದು ಒಂದು ಇವತ್ತು ಕೋರ್ಟಲ್ಲಿ ಕೂಡ ನಾವು ಹೇಳಿದ್ದು ಕೂಡ. ಯಾರು ಒಪ್ಕೊಳ್ಳೋದಿಲ್ಲ, ಯಾರು ಒಪ್ಕೊಳ್ಳೋ ಪ್ರಶ್ನೆನೇ ಬರೋದಿಲ್ಲ. ಅವ್ರ ಇನ್ವಾಲ್ವ್ಮೆಂಟೇ ಇಲ್ಲ ಅಂತ ಅಂದಾಗ ಒಪ್ಕೊಳ್ಳೋ ಪ್ರಶ್ನೆನೇ ಇಲ್ಲ. ಏನಾಗಿದೆ, ಎಲ್ಲಾ ಕೇಸಲ್ಲೂ ಪೊಲೀಸ್ನವ್ರು ಇನ್ವೆಸ್ಟಿಗೇಷನ್ ಮಾಡೋದೆಲ್ಲ ರೈಟ್ ಅಂತ ಅರ್ಥ ಅಲ್ಲ. ಈಗ ನೀವೇ ನೋಡ್ದಂಗೆ ಯಾವ ಕೇಸಲ್ಲಿ ತಾನೇ ಚಾರ್ಜ್ ಶೀಟ್ಗಳನ್ನ ಆ ಥರ ಗ್ರಂಥಗಳು ಮಾಡ್ದಂಗೆ ಮಾಡಿದ್ದಾರೆ. ಇದೊಂದು ಕೇಸಲ್ಲಿ ಮಾತ್ರ ಅಷ್ಟು ಪರ್ಟಿಕ್ಯುಲರ್ ಆಗಿ ಒಂಥರ ಮಹಾಭಾರತ, ರಾಮಾಯಣ ಒಂಥರ ಇದನ್ನ ಮಾಡ್ದಂಗೆ ಗ್ರಂಥಗಳು ಮಾಡ್ತಾರಲ್ಲ, ಆ ಥರ ದೊಡ್ಡ ಅಲ್ಲ, ಏನಿಲ್ಲ, ಒಂದು ಕಲೆಕ್ಟಿವ್ ಆಗಿ ಹೋಗ್ಬೇಕು ಅನ್ನೋದು. ಯಾಕಂದ್ರೆ ಅಲ್ಲಿ ಎಲ್ಲ ಇನ್ನೋಸೆಂಟ್ಸ್ ಇದ್ದಾರೆ. ಅವ್ರಿಗೆ ಇಲ್ಲಿ ಏನ್ ನಡೆದಿದೆ, ಎಷ್ಟೋ ಜನಕ್ಕೆ ಈ ಕೇಸಲ್ಲಿ 17 ಜನದಲ್ಲಿ ಎಷ್ಟೋ ಜನಕ್ಕೆ ಈ ಕೇಸಲ್ಲಿ ಯಾಕೆ ಅಕ್ಯೂಸ್ ಆಗಿ ಬಂದಿದ್ದೀನಿ ಅನ್ನೋದೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅದೊಂದು ಮೇಲ್ನೋಟಕ್ಕೆ ಹೆಂಗ್ ಕಾಣುತ್ತೆ ಅಂದ್ರೆ, ಇನ್ವಾಲ್ವ್ಮೆಂಟ್ ಅವ್ರದ್ದು ಇರೋದಕ್ಕೆ ತಾನೇ ಅವರೆಲ್ಲ ಅಕ್ಯೂಸ್ ಬಂದಿದ್ದಾರೆ, ಹಂಗಾರೆ ಪೊಲೀಸ್ನವರೆಲ್ಲ ಹಂಗೆ ಸುಮ್ಮನೆ ಆಗ್ತಾರ ಅಂತ. ಸಮ್ಟೈಮ್ಸ್ ಸುಮ್ಮನೆ ಆಗ್ತಾರೆ. ಅವರು ಪೊಲೀಸ್ನವರು ಕೂಡ ಕೆಲವೊಂದು ಇದರಲ್ಲಿ ಸೇರಿಸಿದ್ದಾರೆ. ದರ್ಶನ್ ಆ ಮಟ್ಟಕ್ಕೆ ಪಾಪ ಅವ್ರನ್ನ ಟಾರ್ಗೆಟ್ ಮಾಡಿ ಇಷ್ಟೆಲ್ಲ ತೊಂದರೆ ಮಾಡೋದು. ಅದರಿಂದಗಳ ಬಹಳ ಬೇರೆ ಬೇರೆ ಮೋಟಿವೇಶನ್ಸ್ಗಳು ಇರ್ತದೆ. ಪೊಲಿಟಿಕಲಿ ಮೋಟಿವೇಶನ್ಸ್ ಇರುತ್ತೆ. ಅವ್ರನ್ನ ಕಂಪ್ಲೀಟ್ಲಿ ಟಾರ್ಗೆಟ್ ಮಾಡಿರ್ತಾರೆ. ಯಾವ ಕೇಸಲ್ಲಿ ತಾನೆ ನೀವೇ ನೋಡ್ದಂಗೆ ಇವತ್ತು ಕರ್ನಾಟಕದಲ್ಲಿ ಎಷ್ಟು ಕೇಸಸ್ಗಳು ಸೆಷನ್ ಕೋರ್ಟಲ್ಲಿ ಬೈಲ್ ಆಗುತ್ತೆ, ಎಷ್ಟು ಕೇಸು ಹೈಕೋರ್ಟ್ ತನಕ ಕಡೆ ಪಕ್ಷ ಪಕ್ಕದಲ್ಲಿರೋ ಹೈಕೋರ್ಟಲ್ಲಿ ಹೋಗಿ ರಿಜೆಕ್ಷನ್ಸ್ ಹಾಕೊಳ್ಳಲ್ಲ. ಅಂಥದ್ರಲ್ಲಿ ಇದೊಂದು ಕೇಸನ್ನು ಮಾತ್ರ ಪರ್ಟಿಕ್ಯುಲರ್ ಸುಪ್ರೀಂ ಕೋರ್ಟ್ಗೆ ಹೋಗಿ ರಿಜೆಕ್ಷನ್ ಹಾಕೊಂಡು ತುಂಬ ಟಾಪ್ ಮೋಸ್ಟ್ ಲಾಯರ್ನ ಎಂಗೇಜ್ ಮಾಡಿ ಅದಕ್ಕೆ ಗೌರ್ಮೆಂಟ್ ಬೇರ್ ಮಾಡಿ ಇಷ್ಟೆಲ್ಲ ಮಾಡ್ತಾರೆ ಅಂದರೆ ಈ ಕೇಸಲ್ಲಿ ಒಂಥರ ಸ್ಪೆಷಲ್ ಇಂಟ್ರೆಸ್ಟ್ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಸೊ ಅದು ಇಂಟೆನ್ಷನ್ಸ್ ಏನು, ಕಂಪ್ಲೀಟ್ಲಿ ಇದ್ರಲ್ಲಿ ಇರ್ತಕ್ಕಂಥವ್ರನ್ನ ಟಾರ್ಗೆಟ್ ಮಾಡಿ ಒಂಥರ ಇಟ್ಸ್ ಕಂಪ್ಲೀಟ್ಲಿ ನನ್ನ ಅನಿಸಿಕೆ ಪ್ರಕಾರ ಒಂಥರ ಪೊಲಿಟಿಕಲಿ ಮೋಟಿವೇಟೆಡ್ ಕೇಸ್ ಇದು. ಸೊ ಕಂಪ್ಲೀಟ್ ಆಗಿ ಅವ್ರನ್ನ ಟಾರ್ಗೆಟ್ ಮಾಡಿರೋದ್ರಿಂದ ಹಿಂಗೆಲ್ಲ ಆಗ್ತಾ ಇದೆ. ತಗೊಂಡು ಹೋಗ್ಬೇಕು, ಒಂದು ನಮ್ದೇನಂದ್ರೆ ಒಂದು ಕಲೆಕ್ಟಿವ್ ಆಗಿ ಹೋಗ್ಬೇಕು ಅನ್ನೋದು ಅಷ್ಟೇ. ನಾವು ಇವತ್ತೊಂದು ಡಿಸ್ಕಷನ್ ಮಾಡಿದ್ ಕೂಡ, ಬೇರೆ ಏನೂ ಇಲ್ಲ. ನೆಕ್ಸ್ಟ್ ವಿಟ್ನೆಸ್ಗಳು ಬರ್ತಾರೆ, ವಿಟ್ನೆಸ್ಗಳು ಒಂದೊಂದೇ ಎಕ್ಸಾಮಿನೇಷನ್ನು
ಕ್ರಾಸ್ ಎಕ್ಸಾಮಿನೇಷನ್ ಚೀಫು ಅದು ಇದು ನಡೆಯುತ್ತೆ. ಸೊ ಯಾರು ಬರ್ತಾರೆ ಯಾವಾಗ ಆಗತ್ತೆ ಅನ್ನೋದು ಡೇಟನ್ನ ಫಿಕ್ಸ್ ಮಾಡ್ತಾರೆ ಅಷ್ಟೇ. ಥ್ಯಾಂಕ್ ಯು ಸರ್.